ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ನಿನ್ನೆ ಶೇರ್ ಮಾಡಿದ್ನಲ್ಲ ವಿಡಿಯೋ, ಅದರದ್ದೇ ಕಂಟಿನ್ಯೂ ಲಾಗನ್ನು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸನ್ನು ಆನ್ ಮಾಡಿದ್ದೀನಿ ಫ್ರೆಂಡ್ಸು, ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರು ಕೂಡ ಹೇಳಿದರು, ಕಮೆಂಟ್ ಬಾಕ್ಸ್ ಆಫ್ ಮಾಡಿದರೆ ನಮ್ಮದು ಸಬ್ಸ್ಕ್ರೈಬರ್ಸ್ಗೂ ಮತ್ತು ನಿಮಗೂ ಯಾವುದೇ ಇದು ಇರೋಂಗಿಲ್ಲ, ಬಾಂಡಿಂಗು. ನೀವು ಕಮೆಂಟ್ ಬಾಕ್ಸ್ ಆನ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ಗೂ ನಿಮಗೂ ಒಂದು ಬಾಂಡಿಂಗ್ ಇರುತ್ತೆ, ಒಳ್ಳೆ ಬಾಂಡಿಂಗು. ನೆಗೆಟಿವ್ ಪಾಸಿಟಿವ್ ಎರಡೂ ಬರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ. ಅದರಲ್ಲಿ ಪಾಸಿಟಿವ್ ತೊಗೊಂಡು ನೆಗೆಟಿವನ್ನು ನೆಗ್ಲೆಕ್ಟ್ ಮಾಡಿ ಅಂತಂದು ಹೇಳಿ ಕಮೆಂಟ್ ಮಾಡಿದರು. ಅವ್ರ ಕಮೆಂಟು ತುಂಬ ಇಷ್ಟ ಆಯಿತು. ಅವ್ರು ಸಪೋರ್ಟ್ ಮಾಡೋದು ನೋಡಿದರೆ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಹಸ್ಬೆಂಡನ್ನು ಕೂಡ ಹಂಗೆ ಹೇಳಿದರು, ನೆಗೆಟಿವ್ ಕಮೆಂಟ್ ಬಂದರೆ ಡಿಲೀಟ್ ಮಾಡು, ಕಮೆಂಟ್ ಬಾಕ್ಸ್ ಆನ್ ಮಾಡು ಅಂತಲೇ ಹೇಳಿದ್ರು ಅವರು ಕೂಡ. ಬಟ್ ನಾನೇ ಒಂದೆರಡು ದಿನ ಬಿಟ್ಟಿದ್ದೆ, ಆಫ್ ಮಾಡಿದ್ದೆ. ಮತ್ತು ಈಗ ನಾನು ಕಮೆಂಟ್ ಬಾಕ್ಸನ್ನು ಆನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಕೂಡ ಒಂದೊಂದು ಸಲ ಅನ್ನಿಸ್ತಿತ್ತು, ಯಾರಾದರೂ ಏನಾದರೂ ಕ್ವಶನ್ ಕೇಳೋದಿದ್ರೆ ಕ್ವಶನ್ ಮಾಡೋಕ್ಕಾಗಲ್ಲಲ್ಲ ಅವ್ರಿಗೆ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ನೋಡಿರಿ, ಅಕ್ಕಿ, ರೇಷನ್ ಅಕ್ಕಿ ಒಂದು 4 ಬಟ್ಲ ಹಾಕ್ಕೊಂಡೀನಿ. ಹೊರಗಡೆ ಸಿಗ್ತಾವಲ್ಲ ಇಡ್ಲಿ ಅಕ್ಕಿ, ಅವನೊಂದು 2 ಬಟ್ಲ ಹಾಕ್ಕೊಂಡೀನಿ. ಈ ಬಟ್ಲಲ್ಲೇ ಟೋಟಲ್ 6 ಬಟ್ಲ ಅಕ್ಕಿ ಹಾಕ್ಕೊಂಡೀನಿ. ಇದರಲ್ಲೇ 2 ಬಟ್ಲ ಇದನ್ನು ಹಾಕ್ಕೊತೀನಿ, ಏನಂದರೆ ಉದ್ದಿನಬೇಳೆ. ಯಾಕಂದ್ರೆ 3 ಬಟ್ಲ ಅಕ್ಕಿಗೆ ಒಂದು ಬಟ್ಲ ಉದ್ದಿನಬೇಳೆ ಅಳತೆ ಎಲ್ಲ ಹಾಕ್ತೀನಿ, ಅಂದರೆ ಚೆನ್ನಾಗಿ ಬರ್ತಾವೆ. ಉದ್ದಿನಬೇಳೆ ಐತಿ. ಹಾಂ ಇಂಥ ಕವರ್ ಕೊಡ್ತಾರೆ, ಅದು ಕೊಟ್ಟವು. ಒಂದು ಬಟ್ಲ ಹಾಕಿನಿ, ಇದೊಂದು ಬಟ್ಲ, 2 ಬಟ್ಲ ಹಾಕ್ತೀನಿ, ಸಾಕು ಇಷ್ಟ. ಉದ್ದಿನಬೇಳೆ ಕರೆಕ್ಟ್ ಹಾಕಬೇಕು, ಅಂದ್ರೆ ಚೆನ್ನಾಗಿ ಬರ್ತಾವೆ. ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಹಾಕಿದ್ರು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು 3 ಬಟ್ಲ ಅಕ್ಕಿಗೆ 1 ಬಟ್ಲ ಉದ್ದಿನಬೇಳೆ ಸೇರಿಸ್ತೀನಿ. ಈಗ ಇದಕ್ಕೆ ಕಡ್ಲೆಬೇಳೆ ಇಲ್ಲೇ ಐತಿರಿ, ಒಂದಿಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತೀನಿ, ಸ್ವಲ್ಪ ಕೆಂಪು ಆಗಲಿ ಅಂತ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಇಡ್ಲಿ ಕಲರ್ ಚೇಂಜ್ ಆಗೋದು. ಇಡ್ಲಿ ಮಾಡಿದ್ರೆ ಅದೇನಾಗಲ್ಲ, ಟೇಸ್ಟ್ ಇರುತ್ತೆ, ಕಲರ್ ಅಷ್ಟೇ ಚೇಂಜ್ ಆಗ್ತೈತಿ. ಬಟ್ ದೋಸೆ ಪಡ್ಡು ಸೂಪರಾಗಿ ಬರ್ತದೆ ಕಡ್ಲೆಬೇಳೆ ಹಾಕೋದ್ರಿಂದ. ಈಗ ಸಾಬುದಾನಿ ಹಾಕ್ಕೊತೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಇದನ್ನು ಹಾಕ್ಕೊತೀನಿ, ಸಾಬುದಾನಿ ಹೇಳಿದ್ನಲ್ಲ ಇಷ್ಟು, ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರ್ತಾವೆ, ಸಾಫ್ಟಾಗಿ ಬರ್ತಾವೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಮೆಂತ್ಯಕಾಳು ಮತ್ತು ಅವಲಕ್ಕಿ ಇಷ್ಟು ಹಾಕಿಬಿಟ್ರೆ ಆಯಿತು. ನಾನು ಅಳತೆ ಪ್ರಕಾರ ಆಲ್ರೆಡಿ ಮಾಡಿ ತೋರಿಸೀನಿ ವಿಡಿಯೋನ ಇದೇ ಚಾನಲ್ ಒಳಗೆ. ಹಾಗಾಗಿ ಸಪ್ರೇಟ್ ಅದೇ ಒಂದು ವಿಡಿಯೋ ಐತಿ, ನೋಡ್ಕೊರಿ ಯಾರಿಗಾದ್ರು ಬೇಕಂದ್ರೆ. ಯಾಕಂದ್ರೆ ಮತ್ತು ಇಡ್ಲಿ ದೋಸೆ ಈಗ ಎಲ್ಲರಿಗೂ ಬರುತ್ತೆ ಮಾಡೋಕ್ಕೆ, ಹಾಗಾಗಿ ಜಾಸ್ತಿ ತೋರ್ಸೋಕೆ ಹೋಗಲಿಲ್ಲ ನಾನು. ಇಷ್ಟು ಮಾಡ್ತೀನಿ ನೋಡಿರಿ. ಒಂದು ಅರ್ಧ ಕಪ್ನಷ್ಟು ಇದನ್ನು ಹಾಕ್ತೀನಿ ಅವಲಕ್ಕಿ, 1 ಸ್ಪೂನಷ್ಟು ಮೆಂತ್ಯ ಬೇಳೆ ಹಾಕ್ತೀನಿ, ಮೆಂತ್ಯ ಕಾಳು. ಇಷ್ಟು ಹಾಕಿದ್ರೆ ಇಡ್ಲಿಗೆ ಚೆನ್ನಾಗಿ ಬರ್ತೈತಿ. ಈಗ ಟೈಮ್ ಬಂದು 11:30 11:45 ಆಗೈತಿ. ಈಗ ನೆನೆ ಹಾಕಿ ಸಾಯಂಕಾಲ ಒಂದು 6 ಗಂಟೆಗೆ ನಾನು ರುಬ್ಬಿದ್ನಂದ್ರೆ ಚೆನ್ನಾಗಿ ಹುದಿಗೆ ಬರ್ತೈತಿ ಹಿಟ್ಟು. ನಾನು ಇತ್ಲಾಗಿದ್ದನ್ನು ತೋರ್ಸೋಕೆ ಕರೆಕ್ಟಾಗಿ ನಿಂತೈತಿ ಈಗ, ಯಾಕಂದ್ರೆ ರಿಂಗ್ ಲೈಟು ಕೆಡ್ತೈತಿ. ನಮ್ಮನೆಯವ್ರು ರಿಪೇರಿ ಮಾಡ್ಕೊಡ್ತಾರೆ. ಒಂದು ಸ್ಟೆಪ್ ಹೋಗೇ ಬಿಟ್ಟೈತಿ, ಹಾಗಾಗಿ ಸ್ವಲ್ಪ ಹೈಟ್ ಕಡಿಮೆ ಆಗಾಕತ್ತೈತಿ, ಫುಲ್ ಕವರ್ ಆಗ್ತಾ ಇಲ್ಲ. ಹಾಗಾಗಿ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡಾಕತ್ತೀನಿ. ಈಗ ಇದನ್ನು ಸಪ್ರೇಟ್ ನೆನೆ ಹಾಕ್ತೀನಿ. ಮಿಕ್ಸ್ ಮಾಡಿ ಹಾಕಲ್ಲ ನಾನು, ಸಪ್ರೇಟ್ ಹಾಕಿ ನೆನೆ ಹಾಕ್ತೀನಿ. ಯಾಕಂದ್ರೆ ಇಲ್ಲಿ ಹೇಳ್ತೀನಿ, ಇದ್ರಾಗ ಹಾಕ್ತೀನಿ. ದೊಡ್ಡದೈತಿದೆ.
ಹೇಳಾಗ್ತಿದ್ದೆ ನೆನಪಾಗಿದೆ ನೋಡ್ರಿ. ಯಾಕಂದ್ರೆ ಉದ್ದಿನ ಬೇಳೆ ಲಘುನ ನೆನಿತಾವೆ, ಬೇಗನ ರುಬ್ಬಿದ್ರೆ ಬೇಗನ ಸಾಫ್ಟ್ ಆಗುತ್ತೆ. ಇದು ಅಕ್ಕಿ ಲಘುನ ಸಾಫ್ಟ್ ಆಗಲ್ಲ. ಮಿಕ್ಸ್ ಮಾಡಿ ರುಬ್ಬಿದ್ವಿ ಅಂದ್ರೆ ತರಿ ತರಿ ಆಗಿರ್ತೈತಿ ಹಿಟ್ಟು. ಹಾಗಾಗಿ ಸಪ್ರೇಟಾಗಿ ರುಬ್ಬಿದ್ವಿ ಅಂದ್ರೆ ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಸಪ್ರೇಟಾಗಿ ರುಬ್ಬಿದ್ರೆ ನಮ್ಗೆ ಗೊತ್ತಾಗುತ್ತೆ ನುಣ್ಣಗೆ ಆಗೈತೋ ಇಲ್ಲ ಅನ್ನೋದು. ಆಮೇಲೆ ಬೇಗನೆ ಸಣ್ಣಗಾಗುತ್ತೆ ಸಪ್ರೇಟಾಗಿ ರುಬ್ಬಿದ್ರೆ. ಇದು ಕೂಡ ಅಷ್ಟೇ, ಹಾಗಾಗಿ ಸಪ್ರೇಟ್ ಹಾಕ್ತೀನಿ. ಇವನ್ನ ತೊಳಿತೀನಿ, ತೊಳೆದು ನೀರು ಹಾಕಿ ನೆನೆ ಇಡ್ತೀನಿ. ನೋಡ್ರಿ, ನೆನೆ ಹಾಕಿ ಈಗ ನೀರು ಹಾಕಿಟ್ಟಿನಿ. ಸಾಬುದಾನಿ ಎಲ್ಲ ಹಾಕಿ ಅವಲಕ್ಕಿನೇ ಈಗ ಹಾಕಿಟ್ಬಿಡ್ತೀನಿ ನಾನು. ಯಾಕಂದ್ರೆ ನಾವು ಗಟ್ಟಿ ಅವಲಕ್ಕಿ ತಂದಿರ್ತೀವಲ್ಲ, ಅವು ನಾವು ರುಬ್ಬೋ ಟೈಮ್ನಾಗ ನೆನಪಾಗುತ್ತೆ. ಒಂದೊಂದು ಟೈಮಲ್ಲಿ ನೆನಪಾದ್ರೆ ಒಂದು ಅರ್ಧ ತಾಸು ನೆನೆ ಇಟ್ರೆ ನಾವು ಅಷ್ಟು ನುಣ್ಣಗಾಗೋದೇ ಇಲ್ಲ. ಅದಕ್ಕೆ ನಾನು ಭಾಳ ಸತಿ ಟ್ರೈ ಮಾಡೀನಿ. ರುಬ್ಬಬೇಕಾದ್ರೆ ನೆನೆ ಹಾಕಿ ಮಾಡಿದ್ದೆ, ಬಟ್ ಅದು ನಂಗೆ ಅಷ್ಟು ಸಣ್ಣಗೆ ರುಬ್ಬೋದಿಲ್ಲ. ಅದಕ್ಕೆ ಈಗ ನೆನೆ ಹಾಕಿಬಿಡ್ತೀನಿ. ಇಲ್ಲಿ ಅಕ್ಕಿ ಮತ್ತು ಮೆಂತ್ಯಕಾಳು ನೆನೆ ಬಿಟ್ಟಿನಿ. ಈಗ ಬಟ್ಟೆ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ನೋಡಿರಿ, ದೋಸೆ ಅಕ್ಕಿ ರುಬ್ಬಿ ಇಟ್ಟೀನಿ. ಈಗ ಮಧ್ಯಾಹ್ನ ಮಾಡಿದ್ದೆ ಲಾಗ್, ಮತ್ತೀಗ ಕಂಟಿನ್ಯೂ ಮಾಡಾಕತ್ತೀನಿ. ದೋಸೆ ಹಿಟ್ಟು ಇಷ್ಟಕೊಂಡಾಗೈತೆ ನೋಡಿರಿ. ಈ ಸತಿ ನಾನು ಈ ಥರ ಬಾಕ್ಸ್ನಾಗ ಹಾಕಿಡಾಕತ್ತೀನಿ. ಯಾಕಂದ್ರೆ ಡಬ್ರಿ ಒಳಗೆ ಹಾಕಿಟ್ರೆ ಏನಾಗುತ್ತಂದ್ರೆ ಚೆಲ್ಬಿಡ್ತೈತಿ. ಹೋಸಲ ಚೆಲ್ಬಿಟ್ಟಿತ್ತು. ಅದಕ್ಕೆ ಈ ಬಾಕ್ಸಲ್ಲಿ ಹಾಕಿಟ್ಟೀನಿ, ಮುಚ್ತೀನಿ. ಯಾಕಂದ್ರೆ ಇದ್ರೊಳಗೆ ಗಾಳಿ ಆಡೋಂಗಿಲ್ಲ ಒಟ್ಟು. ಹಂಗಾಗಿ ಈ ಸ್ಟೀಲಿಂದ ದೊಡ್ಡ ಬಾಕ್ಸ್ನಾಗ ಹಾಕಿಟ್ಟೀನಿ. ಒಂದು 2 ದಿನ 3 ದಿವಸ ಬರುತ್ತೆ ನೋಡ್ತೀನಿ, ಎಷ್ಟು ದಿನ ಬರುತ್ತೆ. ಕಡಿಮೆ ಹಾಕೀನಿ ಈ ಸಲ. ಹಂಗಾಗಿ ಇದು ರೈಸ್ ಬಿಡ್ರಿ, ತೋರ್ಸೋದು ಬೇಡ. ರೈಸು ಮಧ್ಯಾಹ್ನ ಅದು ರೈಸ್ ಉಳ್ದೈತಿ. ನಮ್ಮ ನಮಿತಾ ಅಂದು ತಿನ್ನಲಿಲ್ಲಕ್ಕಿ, ಮುದ್ದೆ ಮಾಡ್ಕೊಂಡ. ಇದು ಹಾಲು, ಸಾಯಂಕಾಲ ಹಾಲು ಕಾಸಿ ಚಹಾ ಕುಡಿದು ಚಹಾ ಬ್ರೆಡ್ ತಿಂದ್ವಿ. ನಮ್ಮ ಮನೆಯವ್ರು ಬಂದರು, ವಿಡಿಯೋ ಮಾಡ್ಕೊಲೇ ಇಲ್ಲ. ಇದು ನೋಡಿರಿ ಸೊಪ್ಪು ಸಾರು, ಇನ್ನು ಅಷ್ಟು ಉಳ್ದೈತಿ. ಈಗ ಅನ್ನ ಒಂದು ಮಾಡಿಬಿಡ್ತೀನಿ. ಯಾಕಂದ್ರೆ ಚಪಾತಿ ಗಿಪಾತಿ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಈಗ ಸುಮ್ಕೆ ಟೈಮ್ ಆಗೈತಿ. ಇದನ್ನೆಲ್ಲ ರುಬ್ಬಿ ಮಿಕ್ಸ್ ಮಾಡಿಟ್ಟೆ, ಅವೇಸ್ ತೊಳೆದಿಟ್ಬಿಡ್ತೀನಿ. ಯಾಕಂದ್ರೆ ಇದು ವಾಸನೆ ಬರ್ತೈತಿ. ಉದ್ದಿನ ಬೇಳೆ ಅವೆಲ್ಲ ನೆನೆಸಿಟ್ಟಿರ್ತೀವಲ್ಲ, ಅದ್ರದ್ದು ವಾಸನೆ ಬರ್ತೈತಿ. ಚಹಾ ಪುಡಿ ನೋಡ್ರಿ ಸೋಸಿಟ್ಟಿನಿ, ಅದನ್ನು ತೊಗೊಂಡೋಗಿ ಕಸದ ಬಾಕ್ಸಿಗೆ ಹಾಕಿಬಿಡ್ತೀನಿ. ಯಾಕಂದ್ರೆ ಇದ್ರೊಳಗೆ ಹಾಕಿದ್ರೆ ಇದು ಕಟ್ಕೊಂಡ್ಬಿಡುತ್ತೆ ಸಿಂಕ್. ಹಂಗಾಗಿ ಚಹಾ ಪುಡಿನ ನಾನು ಸೋಸಿಬಿಡ್ತೀನಿ. ಸೋಸಿ ಹಿಂಗೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಈಗ ಇಲ್ಲೇ ನಿಂತಾಳ, ನೀರು ಕುಡಿಯೋಂತಾಳ. ನಮ್ಮ ನವ್ಯ ಅಲ್ಲೇದಾಳ್ರಿ. ಸಾಂಗ್ ಓಡಾಕತ್ತೈತಿ, ಆಫ್ ಮಾಡ್ತೀನಿ ರೀ. ಅಯ್ಯ, ಟಿ ವಿನ ಆಫ್ ಮಾಡಿದ್ದೇನೆ. ಹಾಂ, ನಾನು ಸಾಂಗ್ ಇದನ್ನು ಸೌಂಡ್ ತೆಗಿತೀನಿ ಅಂತ ಹೊಂಟಿದ್ದೆ, ಆಫ್ ಮಾಡ್ತೀನಿ ರೀ ಅಂದೆ. ಹಿಂಗೆ ಮಾಡ್ತಾವಳ್ರಿ. ಆ ಹುಡುಗಿ ಕೇಳ್ತಿರ್ತೈತಿ ಪಾಪ. ನಾವೇ ಈ ಕಡೆ ಬಾ. ಡ್ಯಾನ್ಸ್ ನೋಡಲ್ಲಕ್ಕಿದ. ಹ್ಞೂ ಹೌದಾ? ಅಲ್ಲಿ ಕಿಟಕಿಗೆ ಇದನ್ನು ಹಾಕ್ಬೇಕು, ಟಿ ಶರ್ಟ್. ಒಂದು ವಾಶ್ ಮಾಡಿದ್ವು ಅದ ನೋಡಲ್ಲಿ, ನಿಮ್ಮ ಅಪ್ಪಂದು ಬಟ್ಟೆ ಇಟ್ಟಿರ್ತೀನಲ್ಲ ಅಲ್ಲದ. ಹ್ಞೂ ಹಾಕು. ಯಾಕಂದ್ರೆ ಅದನ್ನು ಕಡದು ಬಾಯ ಹೋಗ್ತೈತೆ ಪೇಂಟ್. ಆಲ್ರೆಡಿ ಹೋಗ್ಸೇಬಿಟ್ಟಾಳ. ಹಾಂ ನೋಡ್ರಿ, ನಮಿತಾ ಕೆಮ್ಮು ನೆಗಡಿ ಭಾಳ ಜೋರು ಐತೆ ಆಕಿಗೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕ್ಲಿನಿಕ್ಕಿಗೆ ಹೋಗಿದ್ರು. ಈಗ ಅವರಪ್ಪ ಹೋಗಿ ಬಂದರು. ನಮ್ಮ ಮನೆಯವರು ಬರಬೇಕಾದ್ರನ ಇದನ್ನು ತೊಗೊಂಬಂದಿದ್ರು, ಟೋಕನ್ ತೊಗೊಂಬಂದಿದ್ರು. ಯಾಕಂದ್ರೆ ಭಾಳ ರಶ್ ಇರುತ್ತದ ಕ್ಲಿನಿಕ್ಕು. ಹಂಗಾಗಿ ಇಲ್ಲೇ ಮನೆಯಾಗ ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗಲಿಲ್ಲ ಆಕಿಗೆ ಹಂಗೆ ನೋಡ್ರಿ. ಬಂತು ಅಂದರೆ ಕಫ ಜಾಸ್ತಿ ಆಗುತ್ತೆ. ನಮ್ಗೆ ಒಂಥರ ನಾರ್ಮಲ್ ನೆಗಡಿ ಆಗಿಬಿಡ್ತೈತಿ, ಆರಾಮಾಕೀವಿ ನಾವು. ಈ ಗುಳಿಗೆ ತೊಗೊಂಡ್ರೆ ನೋಡ್ರಿ, ನಾವು ವಿಡಿಯೋ ಮಾಡಾಕತ್ತಿದ್ದೆ, ಫುಲ್ ಸ್ಪೇಸ್ ಖಾಲಿ ಇದ್ದಿದ್ದಿಲ್ಲ. ಹಾಗಾಗಿ ಎಲ್ಲ ಡಿಲೀಟ್ ಮಾಡಿ ಈಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಇಷ್ಟು ಗುಳಿಗೆ ಕೊಟ್ಟಾರ ನೋಡ್ರಿ. ಈ ಗುಳಿಗೆ ಹೇಳಿದ್ನೆಲ್ಲ ನಾನು ನಾವೇ ಸ್ವಲ್ಪ ನೆಗಡಿದ್ದ ತೊಗೊಂಡ್ಬಿಡ್ತೀವಿ. ಬಟ್ ನಮ್ಮಿತ್ತಾಗ ಲಘುನ ಕಡಿಮೆನೇ ಆಗಲ್ಲ ಕೆಮ್ಮು ನೆಗಡಿ. ಇದು ಕೆಮ್ಮಿಂದು ಮನ್ಯಾಗಿತ್ತಿನ್ನು ಇದು ಹೋಸಲನ ಇದನ್ನ ಕೊಟ್ರ ಮತ್ತು ಹೊಳ್ಳಿ ಅನ್ನ ಕೊಟ್ರ. ನಮಿತ ಹೇಳಿದ್ಲಂತ ಐತಿ ಪಾಪ ಇನ್ನೂ ಮನ್ಯಾಗ. ಅಂದ್ರೆ ಇರಲಿ ಬಾ ಅಂತಂದು ಅದನ್ನು ತೊಗೊಂಬಂದಾರ. ನೋಡಿರಿ, ಕಣ್ಣುಡಿ ತೊಗೊಂಬಂದಿದ್ವಿ. ಮನೆ ಕೆಂಗೇರಿಗೆ ಹೋಗಿದ್ವಲ್ಲ, ನಮ್ಮ ಯಕ್ಷಿತ್ ಅಂದ್ರೆ ಬರ್ತಡೇಕ್ಕೆ
ಅವಂಗೆ ಗಿಫ್ಟ್ ತರಕ್ಕೆ ಹೋದ್ವಿ. ಏನು ಗಿಫ್ಟ್ ತಂದ್ವಿ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಅವತ್ತು ಶೇರ ಮಾಡ್ಕೊಳಕ್ಕಾಗಿದ್ದಿಲ್ಲ. ನಮ್ಮ ಯಕ್ಷಿತ್ ಅಂತನ ಕರಿತೀವಿ, ಬಟ್ ಅವಂಗೆ ಮದಿಂದ ಬಂದೈತಂತ ಹೆಸರು ಇಡೋದು. ಸಿಂಪಲ್ಲಾಗಿ ಮನ್ಯಾಗ ಮಾಡಿ ಮುಗಿಸಿದ್ವಿ ನಾಮಕರಣ. ಮನ್ವಿತ್ ಅಂತ ಬಂದೈತಿ, ಅವಂಗೆ ಮದಾಗ ಬಂದೈತಲ್ಲ ಅದಕ್ಕೆ ಮನ್ವಿತ್ ಅಂತ ಕರೀತಾರೆ. ಅವಂಗೆ ನಾವು ಮನೆ ಕೆಂಗೇರಿಗೆ ಹೋಗಿ ಹಿಪ್ ಬೆಲ್ಟ್ ಬರುತ್ತೆ ನೋಡ್ರಿ, ನಮ್ಮ ಹಿಪ್ ಬೆಲ್ಟ್ ಅಲ್ಲ, ಹಿಪ್ ಚೈನು ಬೆಲ್ಟ್ ಅಂದ್ಬಿಟ್ಟೆ ಸಾರಿ. ನಮ್ಮ ಕಡೆ ಎಲ್ಲ ಉಡ್ದಾರ ಅಂತಾರೆ ಫ್ರೆಂಡ್ಸ್, ಎಲ್ಲ ಕೊಡ್ಸ್ಯಾರಂತ ಅವರು. ನಮ್ಮ ತಂಗಿ ಹಸ್ಬೆಂಡ್ ಇಬ್ಬರು ಎಲ್ಲ ತೊಗೊಂಬಂದಾರ ಮಗನಿಗೆ. ದೊಡ್ಡ ಮಗನಿಗೆ ಎಲ್ಲ ತೊಗೊಂಡಿದ್ರು. ಈಗ ಮತ್ತು ಸಣ್ಣ ಮಗನಿಗೆ ಬಿಡೋಕ್ಕಾಗಲ್ಲ ಅಂಥೇಳಿ ಸಣ್ಣಂಗೂ ಹಾಲು ಗಡಗ ಮತ್ತು ಎಲ್ಲ ಅವ್ನಿಗೇನು ಬೇಕು ಅವನ್ನೆಲ್ಲ ತೊಗೊಂಡಿದ್ರು. ಅದು ಉಡ್ದಾರ ಒಂದು ತೊಗೊಂಡಿದ್ದಿಲ್ಲಂತ, ಮನೆಗೆ ಬಂದು ನೆನಪಾಯ್ತು ನೋಡಕ್ಕೆ, ಅದೊಂದು ಬಿಟ್ಟು ಬಂದೆ ಅಂದ್ಲು. ನಾವು ಏನೂ ಕೊಡಿಸಿದ್ದೇ ಇಲ್ಲ ಅವಂಗೆ, ಹುಟ್ಟಿದಾಗಿನ ಸುಟ್ಟು ಒಂದು ಬಟ್ಟೆನೂ ಕೂಡ ತೊಗೊಂಬರೋಕ್ಕಾಗಿದ್ದಿಲ್ಲ, ಯಾಕಂದ್ರೆ ಅಂಥ ಸಂದರ್ಭನ ಬರಲಿಲ್ಲ. ಹಾಗಾಗಿ ಈಗ ಮತ್ತು ಬರ್ತಡೇ ಇತ್ತು ನೋಡ್ರಿ, ಒಂದನೇ ವರ್ಷದ್ದು. ಹಾಗಾಗಿ ಬಟ್ಟೆ ತೊಗೊಂಡು ಹೋದ್ರೆ ಜಗ್ಗು ಬಟ್ಟೆ ಅದಾವೆ, ಮೊನ್ನೆಲ್ಲ ತೊಗೊಂಬಂದಾರ, ಮತ್ತು ಹಂಗೆ ತರ್ತಾನೆ ಇರ್ತಾರೆ ಅವ್ರ ಬಟ್ಟೆ ಮಕ್ಕಳಿಗೆ. ಹಾಗಾಗಿ ನಾನು ಬಟ್ಟೆ ಏನು ಬೇಡ, ಅವಂಗೆ ಉಡ್ದಾರ ತೊಗೊಂಬಂದ್ರಾಯ್ತು ಅಂತ ಹೋಗಿ ಒಂದು ಉಡ್ದಾರ ತೊಗೊಂಬಂದೆ. ಒಂದು ವರ್ಷದ ಪಾಪುಗೆ ಆಗೋ ಅಷ್ಟು ತೊಗೊಂಬಂದಿನಿ. ಒಂದು ಸ್ವಲ್ಪ ದೊಡ್ಡದನ ಆಗುತ್ತೆ, ಬಟ್ ಅದನ್ನು ತೆಗೆದು ತೋರಿಸಿ ವಿಡಿಯೋ ಮಾಡೋಕ್ಕನ ಆಗಲಿಲ್ಲ. ಅವತ್ತು ಫುಲ್ ಲೇಟ್ ಆಗಿಬಿಡ್ತು ಕೆಂಗೇರಿಯಿಂದ ಬರೋದ್ರೊಳಗೆ. ಮತ್ತು ಅವ್ರು ಬೇರೆ ಫೋನ್ ಹಚ್ಚಕತ್ತಿದ್ರು, ಬರ್ರಿ ಅಂತಂದು. ಹಂಗಾಗಿ ಹಂಗೆ ಹೋಗ್ಬಿಟ್ಟೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅವ್ರ ಮನೆಗೆ ಹೋಗಿರ್ತೀನಿ ನೋಡ್ರಿ, ಅವಾಗ ನೆನಪಾತಂದ್ರೆ ಅದು ಹೆಂಗೈತಿ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಅವಾಗ ನೋಡುವಂತ್ರಿ ಫ್ರೆಂಡ್ಸ್. ಆಮೇಲೆ ನಮ್ಮ ಸೋಫಾದ ರೇಟ್ ಎಷ್ಟಾಯಿತು ಅಂತ ಕೇಳಿದ್ರು ನಮ್ಮ ಸಬ್ಸ್ಕ್ರೈಬರು. ನೋಡಿರಿ, ಇದು ಸೋಫಾ ನಾವು ಆರ್ ನಗರದಾಗ ಒಂದು ಏನೋ ಇಲ್ಲಾಂದ್ರೆ ಒಂದು 7-8 ಅಂಗಡಿ ಅಡ್ಡಾಡೀವಿ ಸೋಫಾದ ಅಂಗಡಿಗೆ. ಎಲ್ಲರೂ 15 ಮ್ಯಾಗಿಲ್ಲ, 15 ಕೆಳಗಿಲ್ಲ, 15 ಮ್ಯಾಗಿಲ್ಲ, ಏನಿದ್ರು 23-24 ಸಾವಿರ ಹೇಳಾಕತ್ತಿದ್ರು. ಹಂಗೆ ಹೋಗಿ ಅಡ್ಡಾಡ್ಕೊತ ಕೇಳ್ಕೊತ ಹೋದ್ವಿ. ಲಾಸ್ಟಿಗೆ ಒಂದು ಅಂಗಡಿ ಒಳಗೆ ನಾವು ಕೇಳಿದ್ವಿ. ಎಲ್ಲ ನಾವು ಯೂಟ್ಯೂಬ್ನಾಗ ತಿಳ್ಕೊಂಬಂದ್ವಿ. ನೀವು ನೋಡಿದ್ರೆ ಇಷ್ಟು ರೇಟ್ ಹೇಳ್ತಿರಲ್ಲ ಅಂದರೆ, ಯೂಟ್ಯೂಬಲ್ಲಿ ಗ್ಯಾರಂಟಿ ಕೊಡೋಂಗಿಲ್ಲ, ಏನಾರ ಆದ್ರೆ ಅವರು ನಿಮಗೆ ರಿಪೇರಿ ಮಾಡಲ್ಲ, ಹಂಗೆ ಹಿಂಗೆ ಅಂತ ಇವ್ರು ಹೇಳಕ್ಕೆ ನಿಂತರು. ನಾನಂದೆ ಆಯಿತು, ನೀವು ಅದು ಏನಾರು ಯಾಕಾಗಲಿ ಯೂಟ್ಯೂಬಿಂದ ನೀವು ಎಷ್ಟು ಕೊಡ್ತೀರಿ ಹೇಳ್ರಿ ಅಂತಂದೆ. ಮತ್ತು ಅವರು 16-18 ಹೇಳಾಕತ್ತಿದ್ರು. ನಾನು ನಮ್ಮ ಮನೆಯವರಿಬ್ಬರು ಮಾತಾಡಿಕೊಂಡು 14 ಕೇಳಿದ್ವಿ. 14 ಕೊಡಲಿಲ್ಲ ಅವರು. 15ವರೆ ಆದ್ರೆ ಕೊಡ್ತೀವಿ ಅಂತಂದ್ರೆ, ಮತ್ತು 15ವರೆ ಫ್ರೀ ಶಿಪ್ಪಿಂಗು. ನಮ್ಮದು ಹತ್ತಿರ ಆಗುತ್ತೆ ಮನೆ, ಆರ್ ನಗರದಿಂದ ಇಲ್ಲಿಗೆ, ಅಷ್ಟೊಂದು ಏನು ದೂರ ಆಗೋಲ್ಲ. ಹಾಗಾಗಿ ಫ್ರೀ ಶಿಪ್ಪಿಂಗ್ ಇತ್ತು. ಮನೆಗೆ ಬಂದು ಇದನ್ನು ಪಾಲಿಷ್ ಮಾಡಿ ಕೊಟ್ಟು ಹೋದ್ರು. ಅವತ್ತು ತೋರಿಸಿದ್ದೆ ನಾನು ನಿಮ್ಗೆ, ನೋಡಿರಿ ಹಿಂಗೈತಿ. ಇನ್ನೂ ಕವರ್ ತರಬೇಕು ಮತ್ತು ದಿಮ್ ತರಬೇಕು, ಯಾಕಂದ್ರೆ ಈಗ ಈಕಿನ ಬಿಟ್ಟು ಹೋಗೋಕ್ಕೂ ಆಗೋಲ್ಲ, ಎಕ್ಸಾಮ್ ಅದಾವೆ. ಹಾಗಾಗಿ ಬಿಟ್ಟು ಹೋಗಿಲ್ಲ. ಈಕಿದು ಎಕ್ಸಾಮ್ ಮುಗಿದ ಮೇಲೆ ನಾವು ಹೋಗಬೇಕು ಅಂತ ಅಂದ್ಕೊಂಡೀನಿ. ಇನ್ನು ಒಂದು 2 ವಾರ ಆಗುತ್ತೆ, ಯಾಕಂದ್ರೆ ಒಂದೊಂದು ದಿನ ರಜೆ ಕೊಡಾಕತ್ತಾರ ಇದು ಎಕ್ಸಾಮಿಗೆ. ಒಂದು 2 ವಾರ ಆದರೂ ಆಗ್ಬೋದು ಎಕ್ಸಾಮ್ ಮುಗಿಯೋದು. ಎಕ್ಸಾಮ್ ಮುಗಿದ ಮೇಲೆ ಡಿ ಮಾರ್ಟಿಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಈಗ ಇದಕ್ಕೆ 15-15 ಸಾವಿರ ಕೊಟ್ಟಿವಿ ಫ್ರೆಂಡ್ಸ್. 3 ಸೀಟು ಪ್ಲಸ್ 2 ಸಿಂಗಲ್ ಒಂದೊಂದು ಐತಿ. ಇಲ್ಲೊಂದು ಇಟ್ಟಿವಿ, ಅಲ್ಲಿ 3 ಇಟ್ಟಿವಿ, ಇಲ್ಲೊಂದು ಇಟ್ಟಿವಿ. ಇಲ್ಲಿ ಕಿಟಕಿಯಾಗ ಆಗುತ್ತೆ, ಇಲ್ಲೊಂದು ಇಡ್ಬೋದು ಕಿಟಕಿ ಹತ್ರ. ಬಟ್ ನಮ್ಮ ನಾವ್ಯಾಗ ನಿಂದ್ರಕ್ಕೆ ಜಾಗ ಸಾಲಲ್ಲ, ಹಾಗಾಗಿ ಅಲ್ಲಿ ಇಟ್ಟಿವಿ ನೋಡ್ರಿ. ಈ ಕಡೆ ಒಂದು ಫ್ರಿಜ್ ಪಕ್ಕಕ್ಕೆ ಒಂದು ಇಟ್ಟಿವಿ, ಆಚೆ ಕಡೆ ಕೇಳಿದ್ರು, ಹಾಗಾಗಿ ಹೇಳಿದೆ. ಯಾಕಂದ್ರೆ ಕುತೂಹಲ ಇರುತ್ತೆ ಯಾರಿಗಾದ್ರೂ ತೊಗೋಬೇಕು ಅಂದ್ಕೊಂಡವ್ರಿಗೆ, ಎಷ್ಟಾಯಿತು ಎಷ್ಟಿಲ್ಲ ಅಂತಂದು. ಅಯ್ಯಪ್ಪ ಒಬ್ಬೊಬ್ರಂತರೂ 15 ಸಾವಿರಕ್ಕೆ ಬರೋದೇ ಇಲ್ಲ ಸೋಫಾ ಅಂತಂದ್ರು. ನಾನು ಬರ್ರಿ ಮುಂದೆ ಹೋಗಿ ಕೇಳೋಣ, ಇವ್ರು ಹಂಗೆ ಹೇಳ್ತಾರೆ. ಅಂದ್ರೆ ವುಡ್ ಮೇಲೆ ಹೋಗ್ತೈತಿ ಫ್ರೆಂಡ್ಸ್, ಟೀಕ್ ವುಡ್ ಅಂತ ಇರುತ್ತೆ, ಅದು ಹೈ ಕ್ವಾಲಿಟಿ ಟೀಕ್ ವುಡ್ ಅದು. ಬಟ್ ಇವು ಎಲ್ಲ ಆಸಾಮ್ ಟೀಕ್ ವುಡ್. ಇವು ಸ್ವಲ್ಪ ಕಡಿಮೆ ಬರುತ್ತೆ ರೇಟು. ಎಲ್ಲ ನಾನು ಒಂದು ತಿಂಗಳದಿಂದನೇ ಅದ್ರ ಬಗ್ಗೆ ತಿಳ್ಕೊತಿದ್ದೆ, ಯಾಕಂದ್ರೆ ಮುಂಚೆ ಎಲ್ಲ ಗೊತ್ತಾಕಿದ್ದಿಲ್ಲ. ಅವ್ರು ಏನು ಕೊಡ್ತಾರೆ ಅಂತ ತೊಗೊಂಬರ್ತಿದ್ವಿ. ಆಮೇಲೆ ಅದ್ರ ಬಗ್ಗೆ ರೇಟು ಅದು ಏನು ಗೊತ್ತಾಕಿದ್ದಿಲ್ಲ ಮುಂಚೆ. ಇವಾಗೆಲ್ಲ ಯೂಟ್ಯೂಬಲ್ಲೇ ಎಲ್ಲ ನಾವು ತಿಳ್ಕೊಂಬಿಡ್ಬೋದು. ಅಸ್ಸಾಂ ಟೀಕ್ ವುಡ್ 14-15 ಸಾವಿರಕ್ಕೆ ಬರ್ತೈತಿ ಫ್ರೆಂಡ್ಸ್. ನಮಗೆ 15ವರೆ ಸಿಕ್ತು ನೋಡ್ರಿ. ಏನು ಅಕ್ಟೋಬರ್ 1 ಎಕ್ಸಾಮ್ ಮುಗಿಯೋದು. ಅಕ್ಟೋಬರ್ 1 ಅದೇನ 2 ವಾರ ಆಗುತ್ತೆ. ಇವತ್ತು 18 ಅಲ್ಲ ಇವತ್ತು? 18. 18
ಇನ್ನು ಕವರ್ ತೆಗ್ದಿಲ್ಲ, ಯಾಕಂದ್ರೆ ಇದು ಕವರ್ ಇರಲಿ, ಕವರ್ ತರ ಇದ್ರ ಮೇಲೆ ಹಾಕ್ತಾರೆ ನೋಡ್ರಿ, ಅವು ಕವರ್ ಥರ ಮಟನ ಇದು ಇರಲಿ ಅಂತ ಹಂಗೆ ಇಟ್ಕೊಂಡಿವಿ. ಯಾಕಂದ್ರೆ ಧೂಳು ಹಾಕ್ಕವ ಇಲ್ಲಾಂದ್ರೆ ಹೊಲಸು ಹಾಕ್ಕವ. ಹಾಗಾಗಿ ಆಲ್ರೆಡಿ ಇಲ್ಲಿದಂತ ತೆಗ್ದಿಲ್ಲ. ನಾವೇನು ಕುಂದ್ರಿಸಿ ಮನಗಿಸ್ಬಿಟ್ಟಿದ್ದೆ ಇದ್ರ ಮೇಲೆ. ಅವತ್ತು ನಾನು ಇದನ್ನ ಹಾಕಿದ್ದೆ ಇಲ್ಲ, ಡೈಪರ್ ಹಂಗೆ ಮನಗಿಸಿದ್ದೆ, ಮಾಡೇ ಬಿಟ್ಲು ಸೂಸು. ಹಂಗಾಗಿ ಏನು ಇದ್ರೊಳಗೆ ಸೂಸು ಮಾಡಿದ್ರಿ ಏನು ಇದಾಗಲ್ಲ ಫ್ರೆಂಡ್ಸ್. ತೊಗೊಂಡೋಗಿ ಟೆರಸ್ ಮ್ಯಾಗ ಇಟ್ಟೆ ಒಣಕ್ಕೊಂಬಿಡ್ತು. ಅದೇ ಚಾರ್ಲಿ ಸೋಪ ಅಂತಾರ ಫ್ರೆಂಡ್ಸ್, ಅದನ್ನ ಇಡಕ್ಕೆ ಚಾರ್ಲಿ ಸೋಪ, ಆಮೇಲೆ ಬಾಕ್ಸ್ ಸೋಪ ಯಾವ್ಯಾವೋ ಅದಾವು. ಅವನ್ನೆಲ್ಲ ತೊಗೊಂಬಂದಿದ್ರು ಅಷ್ಟೇ. ಅವಕ್ಕೆ ದುಡ್ಡೂ ಜಾಸ್ತಿ, ಬಟ್ ಬಾಕ್ಸ್ ಸೋಪ ಅಂತ ಬರ್ತಾವೆ, ಲುಕ್ ಚೆನ್ನಾಗಿರ್ತವೆ. ಲುಕ್ ಮಾತ್ರ ಸೂಪರ್ ಆಗಿರ್ತವೆ ಬಾಕ್ಸ್ ಸೋಪ. ಬಟ್ ಅವು ಬಾಳ್ಕೆ ಬರಲ್ಲ. 2 ವರ್ಷ ವಾರಂಟಿ ಅಂತ ಹೇಳ್ತಾರೆ ಅವರು, ಬಟ್ ಇವು 5 ವರ್ಷ ವಾರಂಟಿ ಕೊಟ್ಟಾರ. ಇದಕ್ಕಿಂತ ಇನ್ನೂ ಜಾಸ್ತಿನ ಬರ್ತಾವೆ ಬಿಡ್ರಿ ಇವು ಸೋಪ. ಇಷ್ಟ ಆಯ್ತು ನೋಡ್ರಿ. ಈಗ 15 ಆಗೈತೆ ಇದಕ್ಕೆ. ಮತ್ತು ಇದಕ್ಕೆ ನಾವು ಕವರ್ ತೊಗೋಬೇಕಾ. ಕವರು ಮಿಶೋದಲ್ಲಿ ನೋಡಿದೆ 300, 350, 400 ಹಿಂಗೆ ಓಡ್ತಾ ಇದ್ದಾವೆ ರೇಟ್. ಆದ್ರೆ ನಾವು ಹೋಗಿ ತೊಗೊಂಡ್ರೆ ಅದು ಬೆಸ್ಟು. ಆನ್ಲೈನಲ್ಲಿ ಮಾಡೋಕ್ಕಿಂತ ನಾವೇ ಹೋಗಿ ತೊಗೊಂಬಂದ್ರೆ ಹೆಂಗಿರುತ್ತೆ ಕ್ವಾಲಿಟಿ ಅನ್ನೋದು ಗೊತ್ತಾಕೈತಿ. ಆಮೇಲೆ ದಿಂಬು ಚಿಕ್ಕ ದಿಂಬು ಬಿಟ್ರೆ ಚಂದ ಕಾಣಿಸ್ತಾವೆ ಅಂಥೇಳಿ ತೊಗೋಬೇಕು. ದಿಂಬೇನು ಬೇಡ, ಬಟ್ ಬೇಕಾಗುತ್ತೆ. ಚೆನ್ನಾಗದಾವೆ ಫ್ರೆಂಡ್ಸ್, ಕಂಫರ್ಟೇಬಲ್ ಆಗಿದ್ದಾವೆ, ಶಾಶ್ವತವಾಗಿ ಯೂಸ್ ಮಾಡ್ಬೋದು. ನಾವು ಫ್ಯಾನ್ಸಿ ಅದೇನೋ ಅಂತಾರೆ ನೋಡ್ರಿ, ನಮ್ಮ ಊರ ಕಡೆ ಅಂತಾರೆ, ಅಂದ ಚಂದ ನೋಡಿ ಕೆಟ್ಟರು ಅಂತಾರಲ್ಲ, ಹಂಗಾಗುತ್ತೆ. ಚಂದ ನೋಡೋಕೆ ಹೋಗಿದ್ರೆ ಅವು ಬೇಗನೆ ಹಾಳಾಗಿ ಹೋಕ್ಕವು. ಹಾಗಾಗಿ ನಾನು ಇವನ್ನ ತೊಗೊಂಡೆ. ಇವು ಚೆನ್ನಾಗದಾವೆ ಫ್ರೆಂಡ್ಸ್. ನಿಮಗೇನಾದರೂ ಬೇಕಂದ್ರೆ ನೀವು ಬೈ ಮಾಡ್ಬೋದು. ಡಿಸೈನ್ ಮಾತ್ರ ಸಖತ್ತಾಗೈತಿ. ಬೇಕಂದ್ರೆ ನೀವು 15 ಕೇಳಿದ್ರೂ ಕೊಡ್ತಾರೆ ಅವರು. ಆಸಾಮ್ ಟೀ ಕುಡ್ ಯೂಟ್ಯೂಬಲ್ಲೆಲ್ಲ ಮಾಡಿ ಹಾಕ್ತಾರೆ ನೋಡ್ರಿ ಸೋಪಾದ ವಿಡಿಯೋ. ಅವರೆಲ್ಲ ಈ ಆಸಾಮ್ ಟೀ ಕುಡ್ಡಿಗೆ 14,000 ಕೊಡ್ತೀನಿ, 13,000 ಕೊಡ್ತೀನಿ, ಒಬ್ಬೊಬ್ರು ಹತ್ರ 12,000ನ ಹೇಳ್ತಾರೆ. ನಾನು ಅಲ್ಲೇ ಹೋಗಿ ತೊಗೊಂಬರ್ಬೇಕು ಅಂದ್ಕೊಂಡೆ, ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅವ್ರು ಮತ್ತು ಅದಕ್ಕೆ ಇದನ್ನು ಹಾಕ್ತಾರೆ, ಏನು ಡೆಲಿವರಿ ಚಾರ್ಜ್ ಹಾಕ್ತಾರೆ. ಅದು ಇದು ಅಷ್ಟೇ ಆಗಿ ಹೋಗುತ್ತೆ. ಹಂಗಾಗಿ ಇಲ್ಲೇ ತೊಗೊಂಡ್ಬಿಟ್ಟೆ ನೋಡ್ರಿ, ಆರ್ ನಗರದಾಗ ತೊಗೊಂಡಿನಿ ಫ್ರೆಂಡ್ಸ್. ಕೆಂಗೇರಿ ಒಳಗೆ ನೋಡಿದ್ದೆ, ಬಟ್ ಅಷ್ಟೊಂದು ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ. ಮತ್ತು ಇದನ್ನು ಜಾಸ್ತಿ ಹೇಳಿದ್ರು ರೇಟ್. ಹಂಗಾಗಿ ಅಲ್ಲಿ ಒಂದು 2-3 ಅಂಗಡಿ ಅದಾವೆ ಅಷ್ಟೇ ಕೆಂಗೇರಿ ಒಳಗೆ ಅದಾವು. ಬಟ್ ನಾವು ಅವತ್ತು ಅಡ್ಡಾಡಿದ್ದಿಲ್ಲ. ಒಂದು ಅಂಗಡಿಗೆ ಮುಂದೆ 3-4 ಅಂಗಡಿಗೆ ಹೋಯ್ದ್ವಿ. ಅಲ್ಲೆಲ್ಲ ದೊಡ್ಡ ಹೈ ಲೆವೆಲ್ ಸೋಪಾಲ್ ಇದು 30,000 40,000 ಅಂದರೆ ನಮ್ಮ ಬಜೆಟ್ ಎಷ್ಟೈತಿ ಅಷ್ಟರೊಳಗೆ ತೊಗೊಂಬರ್ಬೇಕಲ್ಲ ಅಂಥೇಳಿ ಬಿಟ್ಟು ಬಂದಿದ್ವಿ. ಈ ಸಲ ತೊಗೊಂಬಂದ್ವಿ. 15,000 ಆಗೈತಿ, 15,500 ಆಗೈತಿ. ಈ ಕವರು ಮತ್ತು ದಿಂಬು ಎಲ್ಲ ಸೇರಿ ಒಂದು 16,000 ಆಗ್ಬೋದು ನೋಡ್ರಿ. ಬರೀ ಸೋಪಾಕ್ಕೆ 15,500. ಒಂದ್ ದಿವಸ ನಮ್ಮ ಮಮ್ಮಿ ನಮ್ಮ ಅಪ್ಪಂಗೆ ಕಂಡ್ಬಿಟ್ಬಿಟ್ಟಕ್ಕ ಸೊಪ್ಪ ತಗೋಬಾರ ನಡಿ ಹುಡ್ಕೋಣ ಅಂತಂದು. ಅವತ್ತು ಅಂಗಡಿ ಎಲ್ಲ ಹುಡ್ಕಾಡಿ ಅಲ್ಲೇ ಅವಾಗ 1 ವರ್ಷದಿಂದ ರೀ. ಅದನ್ನ ಈಗ ಹೇಳಾಕತ್ತಾವಳ್ರಿಕಿ. ಯಾವಾಗಿಂದ ಇದ್ದಾಗ ಇನ್ನೇನು 1 ವರ್ಷ ಆಗಕ್ಕೆ ಬಂತು. ನಾವು ಜನವರಿ ಫೆಬ್ರವರಿಗೆ 1 ವರ್ಷ ಆಗಕ್ಕೆ ಬಂತು ನೋಡ್ರಿ. ಅಲ್ಲಿ ನಾವು ಮ್ಯಾಗ ಬಂದು ಓಕೆ ಫ್ರೆಂಡ್ಸ್, ನಾನು ಇದನ್ನ ಶೇರ್ ಮಾಡ್ಕೋಬೇಕು. ಕಮೆಂಟ್ ಬಾಕ್ಸ್ ಆಫ್ ಮಾಡ್ತಿದ್ನಲ್ಲ, ಹಂಗಾಗಿ ಅವ್ರು ಕೇಳೋಕ್ಕಾಗಿದ್ದಿಲ್ಲ. ಇವತ್ತು ಕಮೆಂಟ್ ಬಾಕ್ಸ್ ಆನ್ ಮಾಡಿದ್ನಲ್ಲ, ಕೇಳಿದ್ರು, ಅದಕ್ಕೆ ಅವ್ರಿಗೆ ಆನ್ಸರ್ ಮಾಡಿದ್ರು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.